ಜಾತಿ ಟೀಕೆ ಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮೂರ್ತಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇ ಇದೆ. ಬಂಧ ಅಧಿಕಾರದ ಎರಡನೇ ಮಂಗಲ ಕಲಶ ಇದೆ. ನ ಕರ್ಮ ಬಹುಲಂ ಚಲನಾತ್ಮಕಂ ಕರ್ಮ ನ ನೈಕಕರಣಾನಿ ವಾ ಚಿರಚಿದ್ವಿಧೋ ಬಂಧಕೃತ್ ಯದೈಕ್ಯಂ ಉಪಯೋಗಭೂ ಸಮುಪಯಾತಿ ರಾಗಾದಿಭಿಃ ಸದೇವ ಕಿಲ ಕೇವಲಂ ಭವತಿ ಬಂಧಹೇತುಃ. ಮುಂದೆ ಮನೋವಚನ ಕಾಯ ಯೋಗವು ಅದು ಕೂಡ ಬಂಧದ ಕರ್ತೃವಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಒಂದು ವೇಳೆ ಮನ ವಚನ ಕಾಯ ಯೋಗವು ಬಂಧದ ಕರ್ತೃವಾಗಿದ್ದರೆ 13ನೆಯ ಗುಣಸ್ಥಾನದಲ್ಲಿ ಮನ ವಚನ ಕಾಯ ಯೋಗವಿದೆ. ಆದರೆ ಅವುಗಳ ಮೂಲಕವೂ ಕೂಡ ಕರ್ಮಗಳ ಬಂಧವಾಗುವುದಿಲ್ಲ. ಆದುದರಿಂದ ರಾಗಾದಿ ಅಶುದ್ಧ ಭಾವಗಳಿದ್ದರೆ ಕರ್ಮಗಳ ಬಂಧವಿದೆ ಎಂದ ಮೇಲೆ ಮನೋವಚನ ಕಾಯ ಯೋಗಗಳ ಆಧಾರವೇನೂ ಇಲ್ಲ. ರಾಗಾದಿ ಅಶುದ್ಧ ಭಾವಗಳು ಇಲ್ಲದಿದ್ದರೆ ಕರ್ಮಗಳ ಬಂಧವಾಗುವುದಿಲ್ಲ. ಹಾಗಾದರೆ ಮನೋವಚನ ಕಾಯ ಯೋಗಗಳ ಆಧಾರವು ಏನೂ ಇಲ್ಲ. ಈ ಒಂದು ಸಲ ಹೇಳಿದ ನಂತರ ಮನೋವಚನ ಕಾಯ ಯೋಗಗಳದ್ದ ಆಧಾರ ಏನೂ ಇಲ್ಲ ಅಂಥೇಳಿ ಒಂದು ಸಲ ಹೇಳಿದ ನಂತರ ಮತ್ತು ಎರಡನೇ ಸಲ ಹೇಳುವ ಅವಶ್ಯಕತೆ ಏನಿತ್ತು, ಎರಡನೇ ಸಲ ಹೇಳುವುದರ ಕಾರಣ ಏನ ಅಂಥೇಳಿ ನಿನ್ನೆ ಸಂದೇಹ ಉತ್ಪನ್ನ ಮಾಡಿದ್ದು ಇತ್ತು. ಪ್ರತಿಯೊಂದರಲ್ಲೇನೂ ಈ ಎರಡೆರಡು ಬಾರಿ ಹೇಳಿದ್ದಾರೆ. ಕಾರಣ ಏನ, ಇಲ್ಲಿ ಮನೋವಚನ ಕಾಯದ ಆಧಾರ ಏನೂ ಇಲ್ಲ. ಮೊದಲನೇದ್ರೊಳಗ ಕಾರ್ಮಣ ವರ್ಗಣಗಳ ಆಧಾರ ಏನೂ ಇಲ್ಲ ಅನ್ನುವಂಥ ವಾಕ್ಯ ಎರಡು ಬಾರಿ ಇತ್ತು. ಅದಕ್ಕಿಂತ ಮೊದಲ ಮೂಲ ಏನು ಹೇಳಿದರಲ್ಲ, ಬಂಧ ಅದೊಂದೇ ಕಾರಣದಿಂದ ಆಗ್ತಿದೆ ಅಂದ್ರಲ್ಲ, ಅಲ್ಲಿ ಮಧ್ಯಕ್ಕೆ ಹೇಳಿದರು ಅನ್ಯ ಸಹಾಯವಿಲ್ಲದೆ. ಅನ್ಯ ಸಹಾಯವಿಲ್ಲದೆ ಅಂಥೇಳಿ ಹೇಳಿದಾರಲ್ಲ, ಅನ್ಯ ಅಂದರೆ ಯಾವುದರಿಂದ? ಕಾರ್ಮಣ ವರ್ಗಣಗಳ ಸಹಾಯ ಇಲ್ಲದನ, ಮನೋವಚನ ಕಾಯ ಯೋಗಗಳ ಪ್ರವೃತ್ತಿಯ ಸಹಾಯ ಇಲ್ಲದನ ಏನಾಗ್ತಿದೆ? ಕರ್ಮದ ಅಥವಾ ಕರ್ಮಗಳ ಬಂಧ ಆಗ್ತಿದೆ. ಇದರದ ಸಿದ್ಧಿ ಮಾಡಿದ್ರೆ ಯಾವುದರದ? ಅನ್ಯ ಯಾವುದರದ್ದು ಸಹಾಯ ಇಲ್ಲದನ. ಅರೆ ಕಾರ್ಯ ಪಂಚ ಸಮವಾಯಗಳಿಂದ ಆಗ್ತಿದೆ. ಆಗಮದಲ್ಲಿ ನಾವು ಓದಿದ್ದೇವೆ ಪಂಚ ಸಮವಾಯ: ಸ್ವಭಾವ, ಪುರುಷಾರ್ಥ, ಕಾಲಲಬ್ಧಿ, ನಿಮಿತ್ತ, ಭವಿತವ್ಯ. ಇವೇನು 5 ಸಮವಾಯಗಳದವು. ಆ 5 ಸಮವಾಯಗಳದ್ದ ಪಾತ್ರ ಎಷ್ಟಿದೆ? 1/20, 1/20 ಇದೆನಾ? ಅರ್ಥಾತ್ 1/5 ಇದೆನಾ? ಎಷ್ಟಿದೆ? ಅವ 5 ಸಮವಾಯಗಳದ್ದ ಕಾರ್ಯ ಆಗುವಲ್ಲಿ ಪಾತ್ರ ಎಷ್ಟಿದೆ? ಆಧಾರ ಎಷ್ಟಿದೆ? ಸಹಾಯ ಎಷ್ಟಿದೆ? 5 ಕೂಡಿ ಕಾರ್ಯ ಆಗ್ತಿದೆ ಅಂತಂದ್ರೆ ಒಂದೊಂದರದ 1/5 ಬೇಕಲ್ಲ. ಅದರ ವಸ್ತು ಸ್ವರೂಪ ಹೀಗಿದೆ. ಪಂಚ ಸಮವಾಯಗಳ ಇರ್ತವೆ. ಸ್ವಭಾವ ಇದೆ, ಪುರುಷಾರ್ಥ ಇದೆ, ಕಾಲಲಬ್ಧಿ ಇದೆ, ಭವಿತವ್ಯ ಇದೆ, ಸಂಯೋಗ ಅಥವಾ ನಿಮಿತ್ತ ಕೂಡ ಇದೆ. ಅದರ ನಿಮಿತ್ತದ ಆಧಾರದಿಂದ ಆಗುವುದಿಲ್ಲ.
ಕಾಲಲಬ್ಧಿಯ ಆಧಾರದಿಂದ ಯಾವ ಬಾಹ್ಯ ಕಾಲ ಅಥವಾ ವ್ಯವಹಾರ ಕಾಲ ಇದೆಯಲ್ಲ ಅದರ ಆಧಾರದಿಂದ ಆಗುವುದಿಲ್ಲ. ಭವಿತವ್ಯ ಅರ್ಥಾತ್ ಭಾವಿ ಪರ್ಯಾಯದ ಕಾರಣದಿಂದ ಆಗುವುದಿಲ್ಲ. ಸ್ವಭಾವದಿಂದ ಆಗುವುದಿಲ್ಲ, ಪುರುಷಾರ್ಥದಿಂದ ಆಗುವುದಿಲ್ಲ. ಆದ್ರೆ ಅವೆಲ್ಲ ಬಿಡಿ ಬಿಡಿಯಾಗಿ ಇಲ್ಲ. ಒಂದು ಪರ್ಯಾಯದೊಳಗನ ಅವ 5 ಪ್ರಕಾರದ ಯೋಗ್ಯತೆ ಇದೆ. ಸ್ವಭಾವ ಅಂದ್ರೆ ದ್ರವ್ಯ ಸ್ವಭಾವ ಅಲ್ಲ. ಸ್ವಭಾವ ಅಂದ್ರೆ ಪರ್ಯಾಯದ ಸ್ವಭಾವ. ಪುರುಷಾರ್ಥ ಅಂತಂದ್ರೆ ಆ ಪರ್ಯಾಯ ಸ್ವಯಂ ಪುರುಷಾರ್ಥ ಮಾಡ್ತಿದೆ. ಸ್ವಭಾವ ಸನ್ಮುಖತೆಯ ಪುರುಷಾರ್ಥ. ಕಾಲ ಅಂತಂದ್ರೆ ಅನ್ಯ ವ್ಯವಹಾರ ಕಾಲ, ಉತ್ಸರ್ಪಿಣಿ ಅವಸರ್ಪಿಣಿ ಮತ್ಯಾವುದೋ ಮಾತು ಇಲ್ಲ. ಇಂಥ ತಿಥಿ, ಇಂಥ ಅಮಾವಾಸ್ಯೆ, ಮೂಲ ನಕ್ಷತ್ರ ಈ ಪ್ರಕಾರ ಯಾವುದೂ ಅನ್ಯ ಕಾಲದ ಮಾತಿಲ್ಲ. ಹಾಗಾದ್ರೆ ಕಾಲ ಯಾವುದ? ಯಾವ ಪರ್ಯಾಯ ಸ್ವಯಂ ಸ್ವಭಾವದ ಸನ್ಮುಖ ಆಗ್ತಿದೆಯೋ ಆ ಪರ್ಯಾಯದ ಅದೇ ಪ್ರಕಾರದ ಯೋಗ್ಯತೆ ದ್ರವ್ಯ ಸಾಪೇಕ್ಷ ಆ ಸಮಯದ ಪರ್ಯಾಯದ ಅದೇ ಪ್ರಕಾರದ ಯೋಗ್ಯತೆ. ಅದೇ ಪರ್ಯಾಯದ ಭವಿತವ್ಯ. ಭವಿತವ್ಯ ಅರ್ಥಾತ್ ಮುಂದಿಂದಲ್ಲ. ಮುಂದಿಂದ ಅಂಥೇಳಿ ಹೇಳಿದ್ರೆ ಮುಂದೆ ಬರುವಂಥ ಪರ್ಯಾಯಗಳಿಗೆ ಅದು ಒಂದು ಮೂಲ ಕಾರಣ ಆಗ್ತಿದೆ. ಈ ಮಾತು ಇಲ್ಲ. ಭವಿತವ್ಯ ಅರ್ಥಾತ್ ಆ ಪರ್ಯಾಯದ ಭವಿತವ್ಯದೊಳಗನ ಸುಖಿಯಾಗುವುದು. ನಿರಾಕುಲ ಆನಂದದ ಅನುಭವ ಮಾಡೋದು ಆ ಪರ್ಯಾಯದ ಭವಿತವ್ಯದೊಳಗ ಅನಾದಿಯಿಂದನೇ ನಿಶ್ಚಿತ. ಇನ್ನು ಉಳಿತು ನಿಮಿತ್ತ ಅಥವಾ ಸಂಯೋಗ. ಅರೆ ನಿಮಿತ್ತ ಅಥವಾ ಸಂಯೋಗ ದೇವಶಾಸ್ತ್ರ ಗುರುವಿಂದ ಕರ್ಮದ ಉಪಶಮದ ಇದು ಏನೇ ಹೇಳಿದ್ರೂ ಕೂಡ ಆ ಪರ್ಯಾಯಕ್ಕ ಸಂಯೋಗ ಅಥವಾ ನಿಮಿತ್ತ ಧ್ರುವದ್ರವ್ಯತ್ವ ಇದೆ. ಈ ಪ್ರಕಾರ 5 ಸಮವಾಯಗಳ ಒಂದು ಪರ್ಯಾಯದೊಳಗನ ನಿಹಿತ ಇದ್ದಾವೆ. ಆ ಪರ್ಯಾಯವೇ ಸ್ವಯಂ ತನ್ನ ಸ್ವಭಾವದ ಆಧಾರದಿಂದ, ತನ್ನ ಪುರುಷಾರ್ಥದಿಂದ, ತನ್ನ ಸ್ವಕಾಲದೊಳಗ ತನ್ನದ ಒಳ್ಳೆಯದಿರುವ ಕಾರಣ ತನ್ನ ಸ್ವಭಾವದ ಸ್ವೀಕಾರ. ಈ ಪ್ರಕಾರ ಪಂಚ ಸಮವಾಯದ ಮಾತು ಇದ್ದ ಕಾರಣ ಇಲ್ಲಿ ಕರ್ಮ ಬಂಧ ಯಾವುದರಲ್ಲಿ ಆಗ್ತಾ ಇದೆಯೋ ಅದಕ್ಕೆ ಅರೆ ಕರ್ಮಬಂಧ ಜೀವನಿಗಾಗ್ತಾ ಇದೆ. ಕರ್ಮಬಂಧ ಜೀವನಿಗೆ ಆಗ್ತಾ ಇದೆ. ಅದರಲ್ಲಿ ಕಾರ್ಮಣ ವರ್ಗಣಗಳದ್ದು ಸ್ವಲ್ಪ ಮಾತ್ರ ಕೂಡ ಆಧಾರ ಇಲ್ಲ. ಕರ್ಮಬಂಧ ಜೀವನಿಗೆ ಆಗ್ತಾ ಇದೆ. ಅದರಲ್ಲಿ ಮನವಚನ ಕಾಯಗಳದ್ದ ಆಧಾರ ಸ್ವಲ್ಪ ಕೂಡ ಇಲ್ಲ. ಮನವಚನ ಕಾಯಗಳ ಕಾರ್ಮಣ ವರ್ಗಣಗಳ ಜೀವದ ಬಂಧದಿಂದ ಬೇರೆ ಇದ್ದಾವೆ. ಜೀವನಿಗೆ ಬಂಧ ಅವುಗಳ ಆಧಾರದಿಂದ ಆಗುವುದಿಲ್ಲ. ಜೀವದ ಬಂಧ ಜೀವನಿಗೆ ತಾನಾಗೇನ ಅಶುದ್ಧ ರೂಪದಿಂದ ಪರಿಣಮಿಸುವುದರಿಂದ ಆಗ್ತಿದೆ. ಜೀವ ಅರ್ಥಾತ್ ಮೂಲ ವಸ್ತು, ಚೇತನಾರೂಪದ ಮೂಲ ವಸ್ತು ಸ್ವಯಂ ಅಶುದ್ಧ ರೂಪದಿಂದ ಪರಿಣಮಿಸುವುದರಿಂದ ಆ ಮೂಲ ವಸ್ತುವಿನ ಅಸಂಖ್ಯ ಪ್ರದೇಶದೊಳಗ ಸ್ವಭಾವಭೂತವಾದಂಥ ಸುಖ ಅಥವಾ ಶಾಂತಿಯ ಸಂವೇದನ ಆಗುವುದಿಲ್ಲ.
ಇದು ಬಂಧದ ಸ್ವರೂಪ ಇದೆ. ಅನ್ಯ ಯಾವುದೂ ಕಾರಣ ಬಂಧದಲ್ಲಿ ಆಧಾರ ಇಲ್ಲ ಅನ್ನುವುದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಧಕ ಅಮೃತಚಂದ್ರಾಚಾರ್ಯ ದೇವ್ ಅಥವಾ ಟೀಕಾಕಾರ ಸಮ್ಯಕ್ ದೃಷ್ಟಿ ಮಹಾಪುರುಷ ರಾಜಮಲ್ಲ ಪಾಂಡೆ ಅಲ್ಲಿ ಮೇಲಿನಿಂದ ಬರ್ತಾ ಇದ್ದಾರೆ. ಸಿದ್ಧರಿಗೆ ಬಂಧ ಇಲ್ಲ. ಕಾರಣೇನ? ಅವರಲ್ಲಿ ಅಶುದ್ಧ ಭಾವಗಳ ಸದ್ಭಾವ ಇಲ್ಲ ಅಂಥೇಳಿ ಕಾರ್ಮಾಣ ವರ್ಗಣಗಳ ಆಧಾರದಿಂದ ಬಂಧ ಆಗುವುದಿಲ್ಲ ಅನ್ನೋದನ್ನು ಸಿದ್ಧಪಡಿಸಿದರು. ಅಮೃತಚಂದ್ರಾಚಾರ್ಯ ದೇವರನ್ನು ಹಿಂಬಾಲಿಸಿಕೊಂಡು ನಾವು ಹೋಗೋಣ. ಯಾಕೆ ಅಂತಂದ್ರೆ ಅಮೃತಚಂದ್ರ ಆಚಾರ್ಯ ದೇವರಿಗೆ ಸ್ವಯಂ ನಿರ್ಜರಾರೂಪದ ಕಾರ್ಯ ಆಗ್ತಾ ಇರುವ ವೇಳೆದೊಳಗೂ ಕೂಡ ಮಧ್ಯದೊಳಗೆ ಯಾವ ಬಂಧ ಆಗ್ತಾ ಇದೆ, ಆ ಬಂಧಕ್ಕೆ ಲೋಕಾಕಾಶದ ತುಂಬೆಲ್ಲ ತುಂಬಿಕೊಂಡಿರುವಂಥ ಕಾರ್ಮಣ ವರ್ಗಣಗಳ ಕಾರಣ ಇಲ್ಲ, ಅದರ ಆಧಾರದಿಂದ ಬಂಧ ಆಗುವುದಿಲ್ಲ ಅನ್ನುವುದನ್ನು ಸ್ವಯಂ ಅವರ ತಮ್ಮ ಸಾಧನೆಗೆ ಆಧಾರ ಮಾಡಿಕೊಂಡಿದ್ದಾರೆ. ಎರಡನೆಯದಾಗಿ ಮನ ವಚನ ಕಾಯದ ಆಧಾರದಿಂದ ಕರ್ಮಬಂಧ ಆಗುವುದಿಲ್ಲ ಅನ್ನುವುದನ್ನು ಸಿದ್ಧ ಮಾಡುವ ಸಲುವಾಗಿ 13ನೇ ಗುಣಸ್ಥಾನದೊಳಗಿರುವಂಥ ಸಕಲ ಪರಮಾತ್ಮರನ್ನು ಆದರ್ಶವನ್ನಾಗಿ ನೋಡ್ತಾ ಇದ್ದಾರೆ. ಯಾರಿಗೆ ಎಲ್ಲಿ ಹೋಗುವುದಿದೆಯಲ್ಲ ಅಲ್ಲಿ ಇರುವಂಥವರನ್ನ, ಅಲ್ಲಿಂದ ದಾಟಿರುವಂಥವರನ್ನ ಆದರ್ಶವನ್ನಾಗಿ ಮಾಡಿಕೊಳ್ಳುವುದ ಧರ್ಮಕ್ಷೇತ್ರದೊಳಗೆ ಮತ್ತು ಅನ್ಯ ಕ್ಷೇತ್ರದಲ್ಲಿ ಕೂಡ ಸಹಜ ರೂಢಿ ಇದೆ. ಯಾರಿಗೆ ಮೋಕ್ಷ ಅರ್ಥಾತ್ ಬಂಧದ ಅಭಾವ ಮಾಡುವುದಿದೆಯೋ, ಬಂಧದ ಅಭಾವ ಮಾಡುವ ಸಲುವಾಗಿ ಯಾರ ಸರ್ವಸಂಗ ತ್ಯಾಗ ರೂಪದ ನೈರ್ಗ್ರಂಥವನ್ನು ಅಂಗೀಕಾರ ಮಾಡಿದರೋ ಅಂಥ ಸಾಧಕ ಅಮೃತಚಂದ್ರಾಚಾರ್ಯ ದೇವ ಮೊದಲ ಸಿದ್ಧರನ್ನು ನೋಡಿದರು, ಆಮೇಲೆ ಅರಹಂತರನ್ನು ನೋಡಿದರು. ಆಮೇಲೆ ಸಾಧುಗಳನ್ನು ನೋಡಬಹುದಾಗಿತ್ತು, ಅದರ ಸಮ್ಯಕ್ ದೃಷ್ಟಿಗಳನ್ನು ನೋಡಿದರು. ಕಾರಣ ಏನಿರಬಹುದು? ಕಾರಣ ಇದೆ, ಸರ್ವಜ್ಞ ಪ್ರಣೀತ ವಸ್ತು ವ್ಯವಸ್ಥೆಯ ಆಶ್ರಯ ಮಾಡುವುದು ಇದೆ. ಗಂಭೀರತೆಯಿಂದ ಆ ವಿಷಯದ ಸಮೀಪ ಹೋಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು. ಕಾನನದೊಳಗ ನಿರ್ಬಾಧ ರೂಪದಿಂದ ಸಾಧನೆ ಮಾಡ್ತಾ ಇರುವಂಥ ಆಚಾರ್ಯ ಅಮೃತಚಂದ್ರ ದೇವ್ ಅಥವಾ ಅವರಂಥ ಅನೇಕ ಸಾಧುಗಳ ಯಾವ ರೀತಿ ಹಂತ ಹಂತವಾಗಿ ಮೇಲೆ ಹೋಗ್ತಾರೆ, ಯಾವ ಆಧಾರದಿಂದ, ಆಧಾರ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಬಂಧದ ಕಾರಣ, ಬಂಧಕ್ಕ ಆಧಾರ ಕಾರ್ಮಣ ವರ್ಗಣಗಳಿಲ್ಲ, ಬಂಧಕ್ಕ ಆಧಾರ ಮನವಚನ ಕಾಯದ ಪ್ರವೃತ್ತಿ ಇಲ್ಲ. ಇವು ಎರಡು ಹೇಳಿ ಇದು ಒಂದು ವೇಳೆ ಇರ್ತಿತ್ತು ಅಂತಂದ್ರೆ ಸಿದ್ಧರಿಗೆ ಮತ್ತು 13ನೇ ಗುಣಸ್ಥಾನದಲ್ಲಿರುವಂಥ
ಅರಹಂತ ಅಥವಾ ಸಕಲ ಪರಮಾತ್ಮರಿಗೆ ಬಂಧ ಆಗಬೇಕಾಗಿತ್ತಲ್ಲ ಅನ್ನೋದನ್ನು ಸ್ಮರಿಸಿಕೊಂಡ ಬಂಧದ ಆಧಾರ ಕಾರ್ಮಣ ವರ್ಗಣ ಆಗಲಿ ಮನವಚನ ಕಾಯದ ಪ್ರವೃತ್ತಿ ಆಗಲಿ ಇಲ್ಲ ಅನ್ನುವುದರ ನಿರ್ಧಾರದ ಜೊತೆಗೆ ಅವರು ಒಳಗೆ ಹೊರಟು ಹೋಗ್ತಾರೆ, ಮತ್ತೆ ಪುನಃ ಹೊರಗೆ ಬರ್ತಾರೆ. ಬಂದ ನಂತರ ಆ ಸಮಯದ ಜ್ಞಾನದ ಯೋಗ್ಯತೆ ಹೀಗಿದೆ. ಸರ್ವಜ್ಞ ಪ್ರಭು ಇಂದ್ರಿಯಗಳಿಂದ ಮತ್ತ ವಿಷಯದೊಳಗೆ ಪ್ರವೃತ್ತಿ ಮಾಡುವುದರಿಂದ ಬಂಧ ಆಗಿಲ್ಲ ಅಂಥೇಳಿ ಹೇಳಿದಾರಲ್ಲ, ಬಂಧದ ಆಧಾರ ಇಂದ್ರಿಯ ಇಲ್ಲ ಅಂಥೇಳಿ ಹೇಳಿದಾರಲ್ಲ ಅಂಥೇಳಿ ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ಬಂಧ ಇಲ್ಲ ಅಂಥೇಳಿ ಹೇಳಿದಾರಲ್ಲ, ಆ ಕಾರಣದ ನಿರ್ಧಾರದ ಮೂಲಕ ಸ್ವಭಾವದೊಳಗೆ ಮತ್ತೆ ಹೊರಟು ಹೋಗೋರಿದ್ದಾರೆ. ಈ ಪ್ರಕ್ರಿಯೆ ನಾನಾ ವಿಧದಿಂದ ನಿರಂತರ ಸಾಧುವಿನ ಜೀವನದಲ್ಲಿ ನಡೆದಿರ್ತಿದೆ. ಬಿಸಿಲು, ಬಿರುಗಾಳಿ, ಚಳಿ, ಹಗಲು, ರಾತ್ರಿ, ಋತು ಪರಿವರ್ತನೆಗಳ ಶರೀರದೊಳಗ ಆಗುವಂಥ ಬದಲಾವಣೆ ಇದಾವುದು ಅವರ ಗಮನಕ್ಕೆ ಇಲ್ಲ. ಅವರ ಬಂಧದ ಅಭಾವ ಮಾಡೋರಿದ್ದಾರೆ. ಬಂಧದ ಅಭಾವ ಯಾವ ರೀತಿ ಮಾಡೋದಿದೆ ಅಂತಂದ್ರೆ, ಆ ಅಭಾವಪೂರ್ವಕ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿಯ. ಇದು ಆಚಾರ್ಯ ಅಮೃತಚಂದ್ರಾಚಾರ್ಯರ ವಕ್ತವ್ಯದೊಳಗೆ ಸ್ಪಷ್ಟ ಆಗ್ತಾ ಇದೆ. ಪ್ರಭು ಕುಂದ ದೇವರ ವಕ್ತವ್ಯದೊಳಗ ಸ್ಪಷ್ಟ ಆದದ್ದು ಇದೆ 2000 ವರ್ಷಗಳ ಪೂರ್ವದೊಳಗ. ಅವರಿಗೆ ಯಾವುದೇ ಪ್ರಕಾರದ ಬಾಹ್ಯದ ಸ್ಥಿತಿಗತಿಗಳ ಅವುಗಳ ಕಡೆಗೆ ಗಮನನೇ ಇಲ್ಲ. ಗಮನ ಇರೋದು ಇಷ್ಟ ಬಂಧದ ನಿರೋಧ ಮಾಡೋದಿದೆ. ನಿರ್ಜರ ನಡೆದದ್ದು ಇದೆ ಜೀವನದೊಳಗ, ಅದರ ಬಂಧದ ಅಭಾವ ಮಾಡೋದಿದೆ. ಮುನಿ ದಶಾ ಅಂತಂದ್ರೆ ಇಷ್ಟ ಅದ್ಭುತ ದಶಾ ಇದೆ, ಪವಿತ್ರ ದಶಾ ಇದೆ. ಸಾಕ್ಷಾತ್ ಆ ಮುನಿ ದಶೆಯ ಸಾರ್ಥಕತೆ ಸಿದ್ಧ ಆಗುವುದರಲ್ಲಿ ಇದೆ. ಸಾಧು ಜೀವನದ ಸಾರ್ಥಕತೆ ಸಿದ್ಧ ಆಗುವುದರಲ್ಲಿ ಇದೆ. ಅರ್ಥಾತ್ ಬಂಧದ ಅಭಾವ ಮಾಡುವ ಸಲುವಾಗಿ ಮುನಿ ದೀಕ್ಷೆಯನ್ನು ಅಂಗೀಕಾರ ಮಾಡಿದರೆ, ಬಂಧದ ಅಭಾವ ಮಾಡುವ ಉದ್ಯಮವನ್ನ ಆತ್ಮನಲ್ಲೇ ಆತ್ಮನಿಂದ ದೇಹಾತೀತರಾಗಿ ಇಂದ್ರಿಯಾತೀತರಾಗಿ ಜಗತ್ತಿನಿಂದ ಅತ್ಯಂತ ಪೃಥಕ್ಕಾಗಿ ಮಾಡ್ತಾ ಇದ್ದಾರೆ. ಬಂಧದ ಅಭಾವ ಮಾಡುವಂಥ ಉದ್ಯಮ ಎಲ್ಲಿ ಮಾಡ್ತಾ ಇದ್ದಾರೆ? ಆತ್ಮನಲ್ಲೇ ಮಾಡ್ತಾ ಇದ್ದಾರೆ, ಆತ್ಮನಿಂದ ಮಾಡ್ತಾ ಇದ್ದಾರೆ. ಬಂಧ ಹೊರಗಡೆ ಇಲ್ಲ, ಬಂಧಕ್ಕೆ ಹೊರಗಿಂದ ಯಾವುದೂ ಕಾರಣ ಇಲ್ಲ. ಬಂಧಕ್ಕೆ ಆಧಾರ ಕಾರ್ಮಣ ವರ್ಗಣ ಇಲ್ಲ. ಮನವಚನ ಕಾಯದ ಪ್ರವೃತ್ತಿ ಇಲ್ಲ ಅಂತ ಹೇಳಿದ ನಂತರ ಒಮ್ಮೆಲೆ ಅರಹಂತ ಸಿದ್ಧರ ಆದರ್ಶದ ಮೂಲಕ ಸ್ವಯಂ ಪ್ರೇರಣೆಯನ್ನ ಪ್ರಾಪ್ತ ಮಾಡಿಕೊಂಡ ಎಷ್ಟೋ ಯಶಸ್ಸನ್ನ ಸಾಧಿಸಿದರು. ಮತ್ತೆ ಪುನಃ ಕೆಳಗೆ ಉರುಳಿದ ನಂತರ ಆ ಸರ್ವಜ್ಞ ಪ್ರಭುವಿನ ವಚನ ಅರ್ಥಾತ್ ದೇವರ ನಂತರ ಶಾಸ್ತ್ರದ ಸ್ವೀಕಾರ ಮಾಡಿದ್ದಾರೆ. ಅಂಥೇಳಿನ ಸಮ್ಯಕ್ ದೃಷ್ಟಿ ಬಂಧ ಯಾಕಾಗೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ವಿಷಯ ತಿಳಿತಾ ಇದೆಯನ? ಸಿದ್ಧರ ಅರ್ಥಾತ್ ಸಿದ್ಧ ಆಗುವುದ ಆ ಮುನಿ ಭಗವಂತರ ಧ್ಯೇಯ ಇದೆ. ಸಿದ್ಧರಿಗೆ ಯಾಕೆ ಬಂಧ ಆಗುವುದಿಲ್ಲ? ಅಶುದ್ಧ ಪರಿಣಾಮಗಳಿಲ್ಲ. ಅರಹಂತರಿಗೆ ಯಾಕೆ ಬಂಧ ಆಗುವುದಿಲ್ಲ? ಅಶುದ್ಧ ಪರಿಣಾಮಗಳಿಲ್ಲ. ಸಿದ್ಧರಿಗೆ ಬಂಧ
ಕಾರ್ಮಣ ವರ್ಗಣಗಳಿಂದ ಆಗಬಹುದಾಗಿತ್ತು. ಅದರ ಅಶುದ್ಧ ಪರಿಣಾಮದ ಅಭಾವದೊಳಗ ಕಾರ್ಮಣ ವರ್ಗಣಗಳ ಕರ್ಮರೂಪ ಧಾರಣ ಮಾಡುವುದಿಲ್ಲ. ಅರಹಂತರಿಗೆ ಮನವಚನ ಕಾಯಿ ಯೋಗದಿಂದ ಬಂಧ ಆಗಬಹುದಾಗಿತ್ತು. ಆದರೆ ಮನವಚನ ಕಾಯ ಯೋಗದ ಮೂಲಕ ಯಾವ ಆಶ್ರವಿತ ಆಗ್ತಾವೆಯೋ ಕರ್ಮ ವರ್ಗಣಗಳ, ಅವು ಕರ್ಮರೂಪ ಧಾರಣ ಮಾಡಬೇಕಾದ್ರೆ ರಾಗದ್ವೇಷಾದಿ ಪರಿಣಾಮಗಳ ಬೇಕು, ಅವ ಅವರಲ್ಲಿ ಇಲ್ಲ. ಈ ಪ್ರಕಾರ ಅವರ ಸಾಧನೆಯೊಳಗ ಮುಂದುವರಿದರು. ಮುಂದೊಂದು ದಿವಸ ಅಥವಾ ಮುಂದೊಂದು ಸಮಯ ಇಂಥದ್ದು ಬಂತು, ಪುನಃ ಬಂಧದಿಂದ ಪೀಡಿತ ಆಗ್ತಾ ಇರೋದ ಸಮ್ಯಕ್ ಜ್ಞಾನಕ್ಕೆ ಯಾವಾಗ ತಿಳಿದು ಬಂತೋ, ಜ್ಞಾತ ಆಯ್ತೋ, ಆ ವೇಳೆದೊಳಗ ಅವರ ಸರ್ವಜ್ಞರ ಶಾಸನದ ಅವಲಂಬನೆ ಮಾಡಿದ್ರು, ಅರ್ಥಾತ್ ಶ್ರೋತದ ಅವಲಂಬನೆ. ಅಂದ್ರೆ ಮೊದಲು ಸಿದ್ಧರದ, ಆಮೇಲೆ ಅರ್ಹಂತರದ, ಆಮೇಲೆ ಶ್ರೋತದ. ಅರೆ ಇಲ್ಲಿ ಕ್ರಮ ಹೀಗಿದೆ. ಯಾವಾಗ ಬೇಕಾದರೂ ಯಾವುದು ಬೇಕಾದ್ದು ಆ ಜ್ಞಾನದ ಯೋಗ್ಯತೆಯಿಂದ ಪರದ ಅರ್ಥಾತ್ ಮಹಿಮೆ ಬಂದು, ತನ್ನ ಮಾರ್ಗಕ್ಕೆ ಯಾವುದು ಉಪಯೋಗಿ ಇದೆ ಅದರ ಮಹಿಮೆ ಬಂದು ಅವರು ಆ ಕಾರ್ಯದೊಳಗೆ ಯಶಸ್ವಿ ಆಗಬಹುದಾಗಿದೆ. ಅದರ ಗ್ರಂಥ ರಚನೆಯ ಯಾವ ಒಂದು ಕ್ರಮ ಇದೆ, ಅದರಲ್ಲಿ ಯಾರ್ದ ವಿಧಿಪೂರ್ವಕ ಆತ್ಮನಿಮಗ್ನತೆಯ ಉದ್ಯಮ ನಡೆದಿದೆಯೋ ಅವರದ ಗ್ರಂಥ ರಚನೆಯೊಳಗೂ ಕೂಡ ತಪ್ಪ ಅಥವಾ ಹಿಂದು ಮುಂದ ಆಗೋ ಸಾಧ್ಯ ಇಲ್ಲ ಅಂಥೇಳಿನ ಶಾಸ್ತ್ರದ ಸ್ವರೂಪ ಹೇಳುವ ವೇಳೆದೊಳಗ ಪೂರ್ವಾಪರ ವಿರೋಧದಿಂದ ರಹಿತ ಅನ್ನುವಂಥದ್ದೊಂದು ಲಕ್ಷಣ ಹೇಳಿದ್ದಾರೆ. ಜಿನಶ್ರುತ ಹೇಗಿದೆ, ಪೂರ್ವಾಪರ ದೋಷದಿಂದ ರಹಿತ ಇದೆ. ಹಾಗಾದರೆ ಇಲ್ಲಿ ಸಿದ್ಧರ ಮತ್ತು ಅರ್ಹಂತರ ದೇವಾದರು. ಇಲ್ಲಿ ಸಮ್ಯಕ್ ದೃಷ್ಟಿಗೆ ಬಂಧ ಆಗೋದಿಲ್ಲ ಅನ್ನೋದನ್ನು ಕೆಳಗಿನವ್ರನ್ನ ನೋಡೋ ಸಲುವಾಗಿ ಇಲ್ಲ, ಆದರೆ ಸರ್ವಜ್ಞರ ವಚನದ ವಿಶ್ವಾಸದ ಸಲುವಾಗಿ ಇದೆ. ಹೀಗೆ ಸಾಧುವಿನ ವಿಶ್ವಾಸ, ಸಮ್ಯಕ್ ದರ್ಶನ ಅವಗಾಢ, ಅರೆ ಚಲ ಮಲ ಅಗಾಢ ದೋಷದಿಂದ ರಹಿತ ಅವಗಾಢ ಪರಮ ಅವಗಾಢತೆಗೆ ಪ್ರಾಪ್ತ ಆಗ್ತಿದೆ. ಏನು ಹೇಳ್ತಾ ಇದ್ದಾರೋ ಮೂರನೇ ವಚನ ನಡೆದು. ಹಾಗಾದರೆ ಮನವಚನ ಕಾಯ ಯೋಗಗಳ ಆಧಾರವೂ ಏನೂ ಇಲ್ಲ. ಅನೇಕ ಕರಣಾನಿ, 5 ಇಂದ್ರಿಯಗಳು. ಕರಣ ಅರ್ಥಾತ್ ಇಂದ್ರಿಯ. ಇಲ್ಲಿ ಕಾರಣ ಅಂದ್ರೆ ಕರಣ ಸಾಧನ ಆಧಾರ. ಕರಣ ಅನೇಕ ಅಂಥೇಳಿ ಹೇಳಿದ್ರು. ಒಂದೇ ಇಲ್ಲಲ್ಲ, 5 ಅಂತೂ 5 ಮತ್ತು ಒಂದೊಂದರೊಳಗೆ ಭೇದ ಎಷ್ಟದಾವ್ರಿ? ಒಂದೊಂದು ಇಂದ್ರಿಯ ವಿಷಯದೊಳಗೆ ಭೇದ ಎಷ್ಟಿದಾವೆ? ಆಗಮದಲ್ಲಿ ಹೇಳಿರುವ ಪ್ರಕಾರ ಅಂತೂ ಉತ್ತರ ಭೇದಗಳ ಇದಾವ್ರಿ. ಸ್ಪರ್ಶನೇಂದ್ರಿಯದ್ದು 8, ಹೀಗ ಆಗಮದಲ್ಲಿ ಹೇಳಿರುವ ಪ್ರಕಾರ ಅಂತೂ ಭೇದ ಇದಾವೆ. ಕೊನೆಗೆ ಎಷ್ಟು ಭೇದ ಇದಾವೆ ಅಂತಂದ್ರೆ ಅಸಂಖ್ಯಾತ ಲೋಕ ಪ್ರಮಾಣ. ಎಲ್ಲದಕ್ಕೂ ಅದು ಒಂದೇ ಅಳತೆ ಇದೆ. ಯಾಕೆ ಅಂತಂದ್ರೆ ಇವು ಆ ಅಶುದ್ಧ ಪರಿಣಾಮದಿಂದ ವಿಹಾರ ಮಾಡುವಂಥ ಕ್ಷೇತ್ರ ಆ 343 ಘನರಜ್ಜು ಪ್ರಮಾಣದ ಅಸಂಖ್ಯಾತ ಲೋಕಾಕಾಶ ಇದೆ. ಹೀಗಿದ್ದ ಕಾರಣ ಅದೇ ಕೊನೆಯ ಅಳತೆ ಕೊಟ್ಟಿದ್ದಾರೆ. ಯಾವ ಪ್ರಕಾರ ನಯ 2 ಇದ್ದಾವೆ, 4 ಇದ್ದಾವೆ, 7 ಇದ್ದಾವೆ, 100 ಇದ್ದಾವೆ, ಮತ್ತು ಕೊನೆಗೇನು ಹೇಳಿದ್ರು ಎಷ್ಟು ವಚನ ವಿಕಲ್ಪ ಇದಾವೆಯೋ ಅಷ್ಟು ನಯ ಇದ್ದಾವೆ. ಹಾಗೆ ಇಲ್ಲಿ ಅನೇಕ ಅಂಥೇಳಿ ಹೇಳಿದ್ರೆ 5 ಅಂಥೇಳಿ ಹೇಳಲಿಲ್ಲ. ಇವರು ಹೇಳೋರ 5 ಅಂಥೇಳಿ ಹೇಳಿದ್ರು ಟೀಕಾಕಾರರು. ಆಚಾರ್ಯ ದೇವರ ಅನೇಕ ಅಂತ ಹೇಳಿದ್ದಾರೆ. ಅನೇಕ ಕರ್ಣಾನಿ, ಇಲ್ಲಿ ಅನೇಕ ಅಂಥೇಳಿ ಟೀಕಾಕಾರರ 5 ಅಂಥೇಳಿ ಯಾಕೆ ಹೇಳಿದ್ರು ಅಂತಂದ್ರೆ ಸ್ಥೂಲ ರೂಪದಿಂದ ಜೀವನಿಗೆ ತಿಳಿದು ಬರೋದ 5 ಇಂದ್ರಿಯಗಳಿಂದ ಆಗುವಂಥ ಹಾನಿಯ ಮಾತು ತಿಳಿದು ಬರ್ತಿದೆ ಅಂಥೇಳಿ ಇವರು ಆ ಮಾತು ಹೇಳಿದರು. 1. 2ನೇದ ಆಚಾರ್ಯ ಭಗವಂತರ ಸ್ಥಾನ ಅವರ ಆಂತರ್ಯದ ಪವಿತ್ರತೆಗೆ ಅನುಸಾರವಾಗಿ ಆ ಪ್ರಕಾರದ ಶಬ್ದ ಬಂದದ್ದು ಇದೆ. ಇವರ ಸ್ಥಾನ ಇವರ ಅಂತರಂಗದ ಸಾಧನೆಗೆ ಅನುಸಾರವಾಗಿ ಈ ಪ್ರಕಾರದ ಶಬ್ದ ಬಂದದ್ದು ಇದೆ.
ಅನೇಕ ಅಂದ್ರ ಒಂದಕ್ಕಿಂತ ಹೆಚ್ಚು, ಇಷ್ಟು ಕೂಡ ಅರ್ಥ ಆಗ್ತಿದೆ. ಅನೇಕ ಅಂದ್ರ 5 ಅಂತ ಹೇಳೋದು ಕೂಡ ಸತ್ಯ ಇದೆ. ಅನೇಕ ಕರಣಾನಿ 5 ಇಂದ್ರಿಯಗಳು, ಸ್ಪರ್ಶನ, ರಸನ, ಘ್ರಾಣ, ಚಕ್ಷು, ಶ್ರೋತ್ರ ಮತ್ತು 6ನೇಯದಾದ ಮನಸ್ಸು. ಅಲ್ಲಿ ಯೋಗದೊಳಗೆ ಬಂದೈತಲ್ಲ, ಮತ್ತಿಲ್ಲೇನು ಹೇಳೋದ್ರಿ? ಅದನ್ನ ಎಲ್ಲಿ ಬಂದಿದೆ? 13ನೇ ಗುಣಸ್ಥಾನದ ತಗೊಂಡ್ರಲ್ಲ, ಅಲ್ಲಿ ಮನವಚನ ಕಾಯ ಯೋಗ ಅಂದಿದರು. ಮತ್ತಿಲ್ಲಿ ಯಾಕೆ ತಗೊಂಡ್ರು? ಅರೆ, ಯೋಗದೊಳಗೆ ಬರುವಂಥ ಮನಸ್ಸು ಬೇರೆ, ಇಂದ್ರಿಯದ ಜೊತೆಗೆ ಸೇರ್ಪಡೆಯಾಗುವಂಥ ಮನಸ್ಸು ಬೇರೆ. ಇಂದ್ರಿಯಗಳ ಜೊತೆಗೆ ಅರೆ 6ನೇಯ ಇಂದ್ರಿಯ ಅಂಥೇಳಿ ಹೇಳಿಸಿಕೊಳ್ಳುವಂಥ, ಅನಿಂದ್ರಿಯ ಅಂಥೇಳಿ ಹೇಳಿಸಿಕೊಳ್ಳುವಂಥ ಮನಸ್ಸಿನ ಕಾರ್ಯ ಬೇರೆ ಇದೆ. ಯೋಗದೊಳಗೆ ಸೇರುವಂಥ ಮನಸ್ಸಿನ ಕಾರ್ಯ ಬೇರೆ ಇದೆ. ತತ್ವಾರ್ಥ ಸೂತ್ರದ ಅವಲೋಕನೆ ಮಾಡೋದ್ರಿ. ಮನಸ್ಸೇನು ಅಲ್ಲಿ ಕಂಪನ ಮಾತ್ರ ಇದೆ ರೀ. ಆ 8 ದಳವುಳ್ಳ ಯಾವ ದ್ರವ್ಯ ಮನ ಇದೆಯಲ್ಲ, ಅದರೊಳಗ ಭಾವ ಮನಸ್ಸಿನ ನಿಮಿತ್ತದಿಂದ ಅಥವಾ ಆತ್ಮ ಪ್ರದೇಶದ ನಿಮಿತ್ತದಿಂದ ನೋಡ್ರಿ, ಅಲ್ಲಿ ಮನ ವಚನ ಕಾಯದ ಯೋಗೇನು ಹೇಳಿದ್ದಾರೆ ಅರಹಂತ ಪ್ರಭುವಿಗೆ. ವಚನಕ್ಕೆ ಸಂಬಂಧಿಸಿದ ಹಾಗೆ ಅವರಲ್ಲೇ ಭಾವ ವಚನ ಇದೆ ಅಂದ್ರೆ ಉಪದೇಶ ಹೇಳ್ಬೇಕನ್ನೋದು ಇದೆಯಲ್ಲ? ಇಲ್ಲ. ನೋಡ್ರಿ, ಕಥನ ಹೇಗಿರ್ತಿದೆ, ವಚನಕ್ಕೆ ಸಂಬಂಧಿಸಿದ ಹಾಗೆ ದಿವ್ಯಧ್ವನಿ ಹೊರಡ್ತಾ ಇದೆ, ಈ ಮಾತು ಸತ್ಯ. ಆದ್ರೆ ವಚನಕ್ಕೆ ಸಂಬಂಧಿಸಿದ ಹಾಗೆ ಭಾವ, ವಚನದ ಹಿಂದೆ ಭಾವದ ಪ್ರವೃತ್ತಿ ಇದೆ ನಾ ಜೀವದ, ಪರಮಾತ್ಮ ಅರಹಂತರದ ಪ್ರವೃತ್ತಿ ಇಲ್ಲ. ಇನ್ನು ವಿಹಾರಕ್ಕೆ ಸಂಬಂಧಿಸಿದ ಹಾಗೆ ಪ್ರವೃತ್ತಿ ಇದೆ ಭಾವದ, ಅರಹಂತರ ಭಾವದೊಳಗೆ ಸಾಕಲ್ಲ, ಇನ್ನ ಬೇರೆ ಕಡೆ ಹೋಗೋಣ ಅಂಥೇಳಿ ಭಾವ ಬರ್ತೈತ್ರೆ. ವಿಚಾರ ಮಾಡೋದು. ಕಾಯ ವಾಂಗ್ಮನ ಯೋಗ ಸ ಆಶ್ರವ ಏನು ಹೇಳಿದ್ರು, ಅಲ್ಲಿ ಆಶ್ರವ ಇರುವುದರಿಂದ ಈ ವಚನದ, ಈ ಸಿದ್ಧಾಂತದ ಅಲ್ಲಿ ಸಿದ್ಧಿ ಮಾಡ್ತಾರೆ. ಆದ್ರೆ ಅಲ್ಲಿ ಏನು ಆಶ್ರವ ಆಗ್ತಾ ಇದೆ ಅಲ್ಲ, ಅದು ಆತ್ಮ ಪ್ರದೇಶದ ಕಂಪನದಿಂದ ಆಗ್ತಾ ಇದೆ ರೀ. ಆತ್ಮ ಪ್ರದೇಶದ ಕಂಪನ ಅಂದ್ರೆ, ಅಥವಾ ಯೋಗ ನಾಮದ ಯಾವ ಗುಣ ಇದೆಯಲ್ಲ ಆತ್ಮನಲ್ಲೇ, ಅದರಲ್ಲೇ ಇನ್ನೂ ಶುದ್ಧ ಪರ್ಯಾಯ ಹೊರಡ್ತಾ ಇಲ್ಲ. ಅದರ ಕಾರಣದಿಂದ ಆಶ್ರವಿದೆ. ಅಲ್ಲಿ ಮನವಚನ ಕಾಯ ಯೋಗ ಸ ಆಶ್ರವ ಸೂತ್ರದ ಅನುಸಾರ ಅಲ್ಲಿ ಅರ್ಥ ಆಗುವುದಿಲ್ಲ. ಯಾಕೆ ಅಂತಂದ್ರೆ ದಿವ್ಯಧ್ವನಿ ಹೊರಟ್ರನೂ ಕೂಡ ಅದು ವಚನ ರೂಪ ಇಲ್ಲನ, ಒಂದು ವೇಳೆ ಇದ್ರನೂ ಕೂಡ ಅದರೊಳಗ ಆ ಅರಹಂತ ಪರಮಾತ್ಮ ಏನು ಇದ್ದಾನೆ ಅವನದ ಸ್ವಲ್ಪ ಕೂಡ ಒಂದು ಅಂಶ ಕೂಡ ಭಾವದ ಸಮಾವೇಶ ಇಲ್ಲ, ವರ್ತಮಾನ ಭಾವದ. ಇದೇ ಸ್ವಲ್ಪ ದೀರ್ಘವಾಗಿ ಚಿಂತನೆ ಮಾಡೋದು. ಆಗಮದ ವಚನ ಸರ್ವತ್ರ ಒಂದೇ ಅರ್ಥ ಕೊಡುವುದಿಲ್ರಿ. ಅಲ್ಲಿ ಈರ್ಯಾಪಥ ಆಶ್ರವಿದೆ, ಈ ಮಾತು ಸತ್ಯ. ಆದ್ರೆ ಅಲ್ಲಿ ಕಾಯ ವಾಂಗ್ಮನ ಯೋಗ ಸಹಸ್ರವ ಈ ಸೂತ್ರದ ಅನುಸಾರ ಯಾವ ಅರ್ಥ ಆಗ್ತಿದೆಯೋ ಆ ಅರ್ಥ ಅಲ್ಲಿ ಅನ್ವಯಿಸುವುದಿಲ್ಲ. ಇಲ್ಲದ್ರೆ ಯೋಗದ ಕಂಪನ ಆತ್ಮಂದ ಇದೆ ರೀ, ಆತ್ಮನ ಪ್ರದೇಶದೊಳಗಿದೆ ರೀ. ವಚನಕ್ಕೆ ಸಂಬಂಧಿಸಿದ ಹಾಗೆ ಆತ್ಮನಿಗೆ ಸ್ವಲ್ಪ ಕೂಡ ಭಾವ ಅರ್ಥಾತ್ ಜ್ಞಾನದ ಉಪಯೋಗದೊಳಗ ಸ್ವಲ್ಪ ಕೂಡ ಆ ಪ್ರಕಾರದ ಭಾವ ಇಲ್ಲ. ಅದೇ ಪ್ರಕಾರ ಗಮನ, ವಿಹಾರ, ನಿಂತಿರ್ಪುದು, ಕುಳ್ಳಿರ್ಪುದು ಏನು ಹೇಳಿದ್ರು ಪ್ರವಚನ ಸಾರದೊಳಗ, ಅದಕ್ಕೆ ಎಂಥ ದೃಷ್ಟಾಂತ ನಮ್ಮ ಭಗವಾನ್ ಕುಂದುಕುಂದಾಚಾರ್ಯ ದೇವರು ಕೊಟ್ಟರು. ಸ್ತ್ರೀಗೆ ಮಾಯಾಚಾರ ಎಷ್ಟು ಸ್ವಾಭಾವಿಕ ಇದೆಯೋ ಅಷ್ಟು ಸ್ವಾಭಾವಿಕ ಇದೆ ಅರಹಂತರ ವಿಹಾರ, ನಿಂತಿರ್ಪುದು, ಕುಳ್ಳಿರ್ಪುದು. ಅರೆ ಏನ ಆಚಾರ್ಯ ಭಗವಂತರ ಆಂತರ್ಯದೊಳಗಿನ ಪವಿತ್ರತೆಯ ಆಧಾರದಿಂದ ಕಾಣುವಂಥ ವಸ್ತುವಿನ ಸ್ವರೂಪ ಮತ್ತು
ಅಜ್ಞಾನಿ ಅಥವಾ ಶಾಸ್ತ್ರಜ್ಞಾನಿ ಶಾಸ್ತ್ರದ ಆಧಾರದಿಂದ ನೋಡುವಂಥ ವಸ್ತುವಿನ ಸ್ವರೂಪದೊಳಗ ಯಾವುದೇ ಪ್ರಕಾರದ ಹೋಲಿಕೆ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಹೀಗೆ ಮಾತಿಲ್ಲ, ಹೋಲಿಕೆನೇ ಇಲ್ಲ. ಅದಕ್ಕೆ ನಾವು ಮೂಲವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಅನಿವಾರ್ಯ ಇದೆ. ಅಲ್ಲಿ ಮನಸ್ಸೇನು ಕಾರ್ಯ ಮಾಡ್ತಿದೆ? ಏನು ಕಾರ್ಯ ಮಾಡೋದು? ವಚನೇನ ಕಾರ್ಯ ಮಾಡ್ತಿದೆ? ಅರ್ಥಾತ್ ಮನಸ್ಸು ಆತ್ಮನೊಳಗಿಲ್ಲ, ವಚನ ಆತ್ಮನೊಳಗಿಲ್ಲ, ಕಾಯ ಆತ್ಮನೊಳಗಿಲ್ಲ. ಅರ್ಹಂತರ ಉಪಯೋಗ ಆತ್ಮನಲ್ಲೇ ಅಂತರ್ಲೀನ ಇದೆ. ಇಷ್ಟು ಸ್ಪಷ್ಟ ಇದೆ, ಅಂತರ್ಲೀನ ಇದೆ. ಹಾಗಾದ್ರೆ ಯಾವ ಸಂದರ್ಭದೊಳಗೆ? ಅದಕ್ಕೆ 20ನೇ ಶತಮಾನದ ಜ್ಞಾನಿ ಪುರುಷ ಹೇಳಿದ, ಎಲ್ಲಿ ಯಾವ ಅಪೇಕ್ಷೆಯಿಂದ ಹೇಳಲಾಗಿದೆಯೋ ಅದನ್ನು ತಿಳ್ಕೊಳ್ಳೋದ ಅವಶ್ಯಕ ಇದೆ. ಅದು ತಿಳಿದು ಬಂದ ನಂತರ ಯಾವ ಗೊಂದಲನೂ ಇಲ್ಲ, ಯಾವ ಪ್ರಶ್ನೆನೂ ಇಲ್ಲ. ಪ್ರಶ್ನೆ ಉತ್ಪನ್ನನ ಆಗೋದಿಲ್ಲ ಅಂದಮೇಲೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗ್ತಿದೆ ಅನ್ನುವ ಮಾತು ಅಲ್ಲಿ ಉಳಿಯೋದಿಲ್ಲ. ಇಲ್ಲಿ 3ನೇ ಮಾತು ಹೇಳ್ತಾ ಇದ್ದಾರೆ. 3ನೇ ಮಾತಿನೊಳಗ ಸರ್ವಜ್ಞ ಪ್ರಭುವಿನ ವಸ್ತು ಸ್ವರೂಪದ ನಿರೂಪಣೆಯ ಆಧಾರದಿಂದ ಸ್ವಭಾವದೊಳಗೆ ಹೋಗವರಿದ್ದಾರೆ. ಸ್ವಭಾವದೊಳಗೆ ಹೋಗವರಿದ್ದಾರೆ ಅಂದ್ರೆ ಬಂಧದ ನಿರೋಧ ಮಾಡವರಿದ್ದಾರೆ, ಅಂದ್ರೆ ಮೋಕ್ಷದ ಸಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದಂದ್ರೂ ಸರಿ. ಅವರಿಗೆ ಈ ಲೋಕದ ಯಾವ ಆಗು ಹೋಗುಗಳ ಜೊತೆಗೆ ಯಾವುದೇ ಪ್ರಕಾರದ ಕೊಡಕೊಳ್ಳುವಿಕೆ ಇಲ್ಲ, ಯಾವುದೇ ರೀತಿಯಿಂದ ಅವರ ಪ್ರಭಾವಿತ ಆಗುವುದಿಲ್ಲ. ಪ್ರಭಾವಿತ ಆಗುವುದಿಲ್ಲ ಅಂಥ ದಶಾ ವಿಶೇಷದ ಕಾರಣವಾಗಿ ಎಲ್ಲವನ್ನು ನಿಮಿತ್ತವನ್ನು ಬಿಟ್ಟವರು ಹೋಗಿದ್ದಾರೆ. ಭಾವ ನೈಮಿತ್ತಿಕ ಭಾವ ನಿಮಿತ್ತದ ಕಾರಣದಿಂದ ಆಗ್ತಿದೆ ಹೀಗಿಲ್ಲ. ಆದರೆ ನೈಮಿತ್ತಿಕ ಭಾವಕ್ಕೆ ನಿಮಿತ್ತದ ಆಧಾರ ಇರ್ತಿದೆ ರೀ. ಅದಕ್ಕೆ ಹೇಳಿತ ಮೊನ್ನೆ ದಿವಸ ಈ ಸಂಧಿಯ ಪರಿಹಾರ ಆಯಿತು ಅಂತಂದ್ರೆ ನಮಗೆ ಬಹಳ ಸುಲಭ ಆಗ್ತಿದೆ ರೀ. ಯಾವ ಸಂಧಿಯ ಪರಿಹಾರ? ಕಾರ್ಯ 2 ಕಾರಣದಿಂದ ಆಗ್ತಿದೆ. ಕಾರ್ಯ 2 ಕಾರಣದಿಂದ ಆಗ್ತಿದೆ. ಆದ್ರೆ ಉಪಾದಾನ ಒಂದೇ ಕಾರ್ಯ ರೂಪದಿಂದ ಪರಿಣಮಿಸ್ತಿದೆ. ಅದಕ್ಕೆ ಆಧಾರ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೇರೆ ಯಾವುದರದ್ದು ಆಧಾರ ಇಲ್ಲದನ್ನ ಬಂಧ ಆಗ್ತಿದೆ. ಯಾವುದರಿಂದ? ಬರೇ ಅಶುದ್ಧ ಪರಿಣಾಮ. ಮತ್ತೆ ಸ್ಪಷ್ಟ ಮಾಡೋಣ. ಬಂಧ ಕರ್ಮನ ವರ್ಗಣಗಳಿಂದ ಆಗುವಂಥ ಯಾವ ದ್ರವ್ಯ ಕರ್ಮದ ಬಂಧ ಇದೆಯೋ ಅದಕ್ಕೆ ಬೇಕು ಇಷ್ಟೇ, ಏನ? ಅಶುದ್ಧ ಪರಿಣಾಮ. ಆದ್ರೆ ಜೀವನಿಗೆ ದುಃಖ ಆಗಬೇಕಾದ್ರೆ ಅದಕ್ಕೆ ಬೇಕು ಅಶುದ್ಧ ಪರಿಣಾಮದ ಜೊತೆಗೆ ಸ್ನಿಗ್ಧತ, ಏಕತ. ಎರಡೂ ಮಾತನ್ನ ಒಂದು ವಾಕ್ಯದೊಳಗೆ ಹೇಳಿ ಬಂದಿದ್ದಾರೆ ಪ್ರಾರಂಭದೊಳಗ. ಈಗ ಇಲ್ಲಿ ಬರೇ ಬಂಧದ ಆಧಾರ, ಕರ್ಮಣ ವರ್ಗಣ ಇಲ್ಲ, ಮನವಚನ ಕಾಯಿ ಇಲ್ಲ, ಈಗ ಇಂದ್ರಿಯ ಮತ್ತು ಮನಸ್ಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಪರ್ಶನ, ರಸನ, ಘ್ರಾಣ, ಚಕ್ಷು, ಶ್ರೋತ್ರ ಮತ್ತು 6ನೇಯದಾದ ಮನಸ್ಸು ನ ಬಂಧಕೃತ್, ಅವು ಕೂಡ ಬಂಧದ ಕರ್ತೃವಾಗಿಲ್ಲ. ನಾವು ಬರೀ ಅವುಗಳ ಮೇಲೆ ದೋಷ, ಅವುಗಳು ಇಂದ್ರಿಯದಿಂದ ಆಗ್ತಿದೆ, ಇಂದ್ರಿಯ ವಿಷಯದಿಂದ ಆಗ್ತಿದೆ. ಅರೆ ಕರ್ಮನ ವರ್ಗಣಗಳು ತಾವೇ ಕರ್ಮರೂಪ ಆಗ್ತವೆ. ಸರಿ ಇದೆಪ್ಪ, ತಾವೇ ಆಗ್ತಾವು, ತಮ್ಮಲ್ಲೇನ ಆಗ್ತಾವು. ಆದ್ರೆ ಅದರ ಕರ್ತ ನೀನು ಆದ್ರನ ಆಗ್ತಾವ ಅಂಥೇಳಿನ ಕಾರ್ಯಕ್ಕೆ 2 ಕಾರಣ ಹೇಳಿದ್ದು ಇದೆ. ಬರೀ ಕಾಲಹರಣ ಮಾಡುವ ಸಲುವಾಗಿ ಇಲ್ಲಿ ಕಥನ ಆಗುವುದಿಲ್ಲ. ವಿಷಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಏನಾದರೂ ನಮಗೆ ಮುಂದುವರಿಯುವ ಸಾಧ್ಯತೆ ಇದೆ. ಇಲ್ದಿದ್ರೆ ಇಲ್ರಿ. ಕಾಲಹರಣನ ಮಾಡುವ ಸಲುವಾಗಿ ಕೇಳಿದೆವು ಅಂತಂದ್ರೆ ಏನೂ ಕಾರ್ಯ ಆಗುವುದಿಲ್ಲ. ಅವು ಕೂಡ ಬಂಧದ ಕರ್ತೃವಾಗಿಲ್ಲ. ಸಮಾಧಾನವೂ ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ 5 ಇಂದ್ರಿಯಗಳು ಇವೆ ಮತ್ತು ಮನಸ್ಸು ಕೂಡ ಇದೆ.
ಅವುಗಳ ಮುಖಾಂತರ ಅವನು ಉದ್ಗಲ ದ್ರವ್ಯದ ಗುಣಗಳ ನ್ಯಾಯಕನೂ ಇದ್ದಾನೆ. ಏನಾಯ್ತು ನೋಡ್ರಿ, ಕತ್ತರಿಸಿ ಹಾಕಿದರೆ ಏನ ಅವುಗಳ ಮೂಲಕ ಅವುಗಳ ಮುಖಾಂತರ ಅವನು ಉದ್ಗಲ ದ್ರವ್ಯದ ಗುಣಗಳ ನ್ಯಾಯಕನೂ ಇದ್ದಾನೆ. ಅವುಗಳ ಅವ ಸಮ್ಯಕ್ ದೃಷ್ಟಿ ಜೀವ ಅವುಗಳ ಕರ್ತ ಹರ್ತ ಇಲ್ಲ. ಸ್ಪರ್ಶನೇಂದ್ರಿಯದ ಜೊತೆಗೆ ಸ್ಪರ್ಶನೇಂದ್ರಿಯದ ಮಾಧ್ಯಮದಿಂದ ಯಾವ ಉದ್ಗಲ ದ್ರವ್ಯದ ಜೊತೆಗೆ ಸ್ಪರ್ಶ ಗುಣದ ಪರ್ಯಾಯಗಳ ಜೊತೆಗೆ ಯಾವ ಉದ್ಯಮ ಮಾಡ್ತಾನೋ ಅಲ್ಲಿ ಅವ ಆ ಉದ್ಯಮದ ಕರ್ತೃ ಇಲ್ಲ, ಅವ ನ್ಯಾಯಕಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಆಚಾರ್ಯ ಅಮೃತ ಚಂದ್ರದೇವ ಈ 5 ಇಂದ್ರಿಯ ಮತ್ತು ಮನಸ್ಸ ಬಂಧದ ಕರ್ತೃ ಇಲ್ಲ ಅಂಥೇಳಿ ಅನೇಕ ಕರ್ಣಾನಿ ನ ಬಂಧಕೃತ್ ಅಂಥೇಳಿ ಏನು ಹೇಳಿದ್ರು, ಆ ಶಬ್ದದಿಂದ ಏನು ಸಾಧಿಸ್ತಾ ಇದ್ದಾರೆ, ಒಳಗಡೆ ಏನು ಸಾಧಿಸ್ತಾ ಇದ್ದಾರೆ, ನ್ಯಾಯಕ ಸ್ವಭಾವವನ್ನು ನ್ಯಾಯಕ ಸ್ವಭಾವವನ್ನು ಸಾಧಿಸ್ತಾ ಇದ್ದಾರೆ. ಅದ್ಭುತ ಮಾತು ಇದೆ ರೀ. ಸಮ್ಯಕ್ ದೃಷ್ಟಿ ತಿರಿಂಚ್ ನಾರಕಿ ಸ್ವರ್ಗದ ದೇವ ಇಂದ್ರ 32 ಲಾಖ ವಿಮಾನದ ಅಧಿಪತಿ ಇಂದ್ರ ನ್ಯಾಯಕದಂದ್ರೆ ಈ ನ್ಯಾಯಕ ಶಬ್ದ ಎಷ್ಟೋ ದಿವಸದಿಂದ ಕೇಳ್ತಾ ಇದ್ದೇವೆ ಪ್ರವಚನ. ಅದ್ರ ಶಬ್ದದ ಅರ್ಥನೂ ಆಗಿದೆ. ಆ ಶಬ್ದದ ಅರ್ಥ ನನಗೆ ನಾವು ಹಚ್ಕೊಂಡ್ರೆ ಮಹತ್ವ ನೋಡ್ರಿ, ಎಷ್ಟೋ ದಿವಸದಿಂದ ಕೇಳಿದ್ರೂ ಈಗ ಶಬ್ದ ಬಂದ ಕೂಡಲೇ ಏನು ಒಳಗಡೆ ಆಯ್ತಲ್ಲ, ಅಹೋಭಾವ ಬಂತಲ್ಲ, ಅದು ಈ ಸಮಯದ ಯೋಗ್ಯತೆ ಇದೆ. ಅದರ ಸಲುವಾಗಿ ಕಾರ್ಯ 2 ಕಾರಣದಿಂದ ಆಗ್ತೀವಿ. ಈ ನಿಮಿತ್ತವನ್ನು ಒದಗಿಸ್ತಾ ಇರೋದ್ರೆ ನಾನು ಹಿಂದೆ ಎಷ್ಟೋ ಬಾರಿ ಹೇಳಿದ್ದೇನೆ, ಇನ್ನೊಂದು ಸಲ ಹೇಳ್ತೇನೆ. ಇಲ್ಲೇನಾದರೂ ವಿಶೇಷ ನಡೀತಿದೆ, ಹೀಗೆ ಮಾತಿಲ್ಲ, ವಿಶೇಷ ಇಷ್ಟೇ ನಡೀತಿದೆ, ಎಲ್ಲದರಿಂದ ನಿವೃತ್ತಿ ಪೂರ್ವಕ ನಮ್ಮ ಜ್ಞಾನದ ಪ್ರಾಮಾಣಿಕತೆಯನ್ನು ಸಾಧಿಸೋದ್ರೆ, ಜ್ಞಾನದ ಪ್ರಾಮಾಣಿಕತೆಯನ್ನು ಅದು ಏನಾಗ್ತಾ ಇದೆ, ಭ್ರಷ್ಟ ಆಗ್ತಾ ಇದೆ, ಕೃತಕ ಆಗ್ತಾ ಇದೆ. ಎಲ್ಲಿ ಅನ್ಯದೊಳಗೆ ಪ್ರವೃತ್ತಾಗುವುದರಿಂದ ಅದು ಭ್ರಷ್ಟ ಆಗ್ತಾ ಇದೆ, ಅದು ಕೃತ್ರಿಮ ಆಗ್ತಾ ಇದೆ. ಅದನ್ನಿಲ್ಲಿ ಪ್ರಾಮಾಣಿಕತೆಯನ್ನು ಸಹಜತೆಯನ್ನು ಸಾಧಿಸೋದಿದೆ. ಇಲ್ಲೇನಾದರೂ ನಿಜವಾಗಿ ಮನೋರಂಜನೆಯ ಮಾತಂತೂ ಇಲ್ಲವೇ ಇಲ್ಲ, ದೃಷ್ಟಾಂತಗಳದ್ದಂತೂ ಸುರಿಮಳೆ ಇಲ್ಲವೇ ಇಲ್ಲ. ದೃಷ್ಟಾಂತ ಯಾತಕ್ಕೆ ಬೇಕಾಗಿದೆ? ನಾವೇ ಒಂದು ಜೀವಂತ ದೃಷ್ಟಾಂತ ಇದ್ದೇವೆ. ಆಚಾರ್ಯರು ಉಪಾಧ್ಯಾಯರು ಅವ್ರು ಹೇಳಿ ಜೀವಶಾಸ್ತ್ರ ಆಧಾರ ತಗೊಂಡವ್ರು ಮ್ಯಾಗ ನಾನು ಅಪ್ಪಾಜಿಗಳದೊಂದು ನೆನಪು ಬಂತ್ರಿ, ಸಹಜ ಬಂತಾದ ಹೆಂಗೆ ಬರ್ತೀವಿ ನಾವು ಅಂದರೆ ಸಮಯಸಾರದಾಗ ಬಂದಿದ್ದು 4 ಹೇಳಿದ್ದಾರೆ. 4 ಹೇಳಿದಾರ ಅದ್ರಾಗ ಪ್ರಮಾದ ಯಾಕಿಲ್ಲ. ಪ್ರಮಾದ ಯಾಕಿಲ್ಲ ಅಂದ್ರೆ ಅವ್ರ ಅದ್ರಾಗ ಇಲ್ಲಲ್ಲ, ಅವ್ರ ಅದು ತಂದಿಲ್ಲ, ಅವ್ರ ಜೀವನದೊಳಗೆ ಪ್ರಮಾದ ಇರಲೇ ಇಲ್ಲ ಅನ್ನೋದು ಹೇಳಿದ್ದಾರೆ. ಅವ್ರ ಅನಂತರ ಸಿದ್ಧರ ಆಧಾರ ತಗೊಂಡು 5 ತಾಸು ಅದು ಅದನ್ನ ತೆಗೆದು ವಿಚಾರ ಮಾಡ್ಯಾರ. ಅವ್ರು ಆ ಥರದ ಆಧಾರ ತಗೊಂಡು ಅದು ನಮ್ಮ ಜೀವನದೊಳಗೆ ಎಷ್ಟು ಜ್ಞಾನಿಗಳದ್ದು ಸಂಯೋಗ ಬಂತು. ಭಗವಾನ್ ಕುಂದ ದೇವ ಅಮೃತ ಚಂದ್ರಾಚಾರ್ಯ ದೇವ ಜಯಚಂದ್ ಛಾಬಡ ಟೋಡರ ಮಲ್ಲ ರಾಜಮಲ್ಲ ಪಾಂಡೆ ಅಪ್ಪಾಜಿ ಸ್ವಾಮೀಜಿ ಎಷ್ಟು ಜನರದ್ದು ಬಂತಲ್ಲ ಜ್ಞಾನಿಗಳದ್ದು ಸಂಯೋಗ. ಅದರಿಂದ ಕಾಲಕ್ಕೆ ನಾವು ಆಗಮದ ವಚನದ ಯಥಾರ್ಥ ಅರ್ಥವನ್ನು ಗ್ರಹಿಸುವಲ್ಲಿ ಉಪಯೋಗಿ ಆಯ್ತು. ಯಾವುದು ನಿರರ್ಥಕ ಹೋಗೋದಿಲ್ಲ, ಮಧುಕರನ್ನ ನಿರರ್ಥಕ ಹೋಗೋದಿಲ್ಲ. ನಾವೇನು ಸಮಯ ತೆಗೆದಿದ್ದೇವಲ್ಲ, ಇನ್ನೊಂದು ರೀತಿಯಿಂದ ಹೇಳಿದ್ರೆ ಏನು ಸಂಸಾರದ ಕಾರ್ಯದಿಂದ ನಿವೃತ್ತಿ ತಗೊಂಡಿದ್ದೇವಲ್ಲ,
ಅದು ನಿರರ್ಥಕ ಹೋಗೋದನ್ನೇ ಇಲ್ರಿ. ಅದರದ್ದು ಉಪಯೋಗ ಆಗೋದು ಮತ್ತು ಆಗೋದು. ಆದರೆ ಅದರ ಉಪಯೋಗ ಎಷ್ಟು ಆಗ್ತಿದೆ ಅದರಿಂದ ನನ್ನ ಕಾರ್ಯ ಆಗುವುದಿಲ್ಲ. ಅದರ ಉಪಯೋಗ ಎಷ್ಟು ಪ್ರಮಾಣದಲ್ಲಿ ಆಗ್ತಿದೆ ಅದರಿಂದ ನನ್ನ ಕಾರ್ಯ ಆಗುವುದಿಲ್ಲ. ಆದರೆ ನನ್ನ ಕಾರ್ಯ ಮಾಡಿದರೆ ಅವೆಲ್ಲವೂ ಉಪಯೋಗಿರಿ. ನನ್ನ ಕಾರ್ಯ ನಾನು ಮಾಡೋದಿದೆ, ಇದನ್ನು ಹೇಳುವ ಸಲುವಾಗಿ ಹೇಳಿ. ನಾನು ಮಾಡಿದರೆ ನನ್ನ ಕಾರ್ಯ ಆಗೋದಿದೆ, ನನ್ನ ಕಾರ್ಯಕ್ಕಾವು ಉಪಯೋಗಿ ಆಗವಿದಾವೆ, ಈ ಮಾತು ಸತ್ಯ. ಅದರ ಕಾರ್ಯ ನಾನು ಮಾಡೋದಿದೆ ಪ್ರಭು. ಅಲ್ಲಿದೆಯಲ್ಲ ಕಾಗವಾಡದೊಳಗೆ ಶಾಂತಿನಾಥ ಪ್ರಭುವಿನ ದರ್ಶನ ಆಗಬೇಕಾದ್ರೆ ಅಲ್ಲಿ ಇಬ್ಬಿಬ್ಬರು ಜೊತೆಗೆ ಹೋಗಿ ಬರ್ತೀನಿ, ಕೈ ಹಿಡ್ಕೊಂಡು ಜೊತೆಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಸಹವರ್ತಿತನದ ಮಾತಿಲ್ಲ, ಒಬ್ಬೊಬ್ಬರ ಹೋಗ್ಬೇಕು. ಅರೆ ಹಿಂದಿರ್ತಾರೆ, ಮುಂದೆ ಇರ್ತಾರೆ. ಮೋಕ್ಷ ಮಾರ್ಗದೊಳಗೆ ಮುಂದೆ ಇದ್ದಾರೆ, ಮೋಕ್ಷ ಮಾರ್ಗದೊಳಗೆ ಹಿಂದೆ ಕೂಡ ಬರೋರು ಇರ್ತಾರೆ. ಹಿಂದಿನವ್ರದ್ದೇನು ಉಪಯೋಗ ಇದೆ? ಏನು ಉಪಯೋಗ ಇದೆ? ಮುಂದಿನವ್ರದ್ದೇನು ಉಪಯೋಗ ಇದೆ? ವ್ಯವಹಾರದಿಂದ ಉಪಯೋಗ ಇದೆ. ಹಿಂದಿನವ್ರದ್ದೇನು ಉಪಯೋಗ ಇದೆ? ಬಿದ್ದರೆ ಹಿಡಿಬಹುದಲ್ಲ, ನಿಂತ್ರ ತಳ್ಳಬಹುದಲ್ಲ. ವ್ಯವಹಾರದಿಂದ ಹೇಳ್ತಾರೆ. ಮುಂದಿನವ್ರದ್ದೇನೋ ಉಪಯೋಗ ಇದೆ? ಅರೆ ಆ ಮಾರ್ಗದೊಳಗೆ ನಾವು ಹೋಗ್ಬೋದು, ಮಾರ್ಗ ಪ್ರಶಸ್ತಿ ಇದೆ ಅಲ್ಲ, ಮುಂದೆ ಸಾಗ್ತಾ ಅವ್ರು ಯಾಕೆ ಹೋಗ್ತಾರ ಹಾಗೆ ಹೋಗೋದಿದೆ. ಮೋಕ್ಷ ಮಾರ್ಗದೊಳಗ ನಿರಂತರ ಜೀವರುಗಳು ಇದಾರ್ರಿ. ಆದರೆ ನೀನು ಸಂಸಾರ ಮಾರ್ಗವನ್ನು ಬಿಡುವ ಧೈರ್ಯ ಮಾಡಬೇಕು, ಧೈರ್ಯ ಮಾಡಬೇಕು. ಅದರ ವಿನ ಯಾರು ಸಿಗುವುದಿಲ್ಲ ಅನ್ನೋದು ಮಾತಿಲ್ಲ, ಸಿಗ್ತಾರೆ. ಅದರ ಜೊತೆಗೆ ಯಾರಿಲ್ಲ ನೋಡ್ರಿ, ಜೊತೆಗೆ ಯಾರಿಲ್ಲ. ದೀಕ್ಷಾ ತಗೊಳ್ಳುವಂಥ ದೀಕ್ಷಾರ್ಥಿ ಮನೆಯವರಿಗೆ ಪರಿವಾರದವರಿಗೆಲ್ಲ ಸಂಬೋಧನೆ ಮಾಡಿದ, ಆದರೆ ಅವರ ಜೊತೆಯನ್ನು ಬಯಸಲಿಲ್ಲ. ಅವರು ಬಂದರೆ ಇವನು ಹಿಂದೆ ಬರ್ತಾರ್ರಿ, ಇವನ ಜೊತೆ ಯಾರು ಬರ್ತಾರೆ? ಅದಕ್ಕೆ ಸಂಸಾರದ ನಿಯಮ ಏಕತ್ವ ಇದೆ. ಮೋಕ್ಷ ಮಾರ್ಗದೊಳಗೆ ಏಕಾಕಿಯಾಗಿ ಹೋಗೋದಿದೆ, ನಿಗೋದಕ್ಕೆ ಏಕಾಕಿಯಾಗಿ ಹೋಗೋದಿದೆ. ಹಿಂಸಕ ಹಿಂಸೆಯ ಫಲ 4 ಹೇಳಿದ್ರಲ್ಲ, ಎಲ್ಲಿ? ಪುರುಷಾರ್ಥ ಸಿದ್ಧಿ ಉಪಾಯದಲ್ಲಿ. ಅಲ್ಲಿ ವಿವರಣೆ ಕೊಟ್ಟು ಹೇಳಿದರು, ಒಬ್ಬ ಹಿಂಸೆ ಮಾಡ್ತಾನೆ, ಅದರ ಫಲ ಅನೇಕರ ಹಿಂಸೆ ಮಾಡ್ತಾರೆ, ಅದರ ಫಲ ಒಬ್ಬನೇ. ಇದೆಲ್ಲ ಮರ್ತ ಮುಂದೆ ಹೋಗೋದಿಲ್ರಿ. ಯಾಕೆ ಅಂತಂದ್ರೆ ಪುರುಷಾರ್ಥ ಸಿದ್ಧಿ ಉಪಾಯದಂದ್ರೆ ಸಂಪೂರ್ಣ ಜನಶಾಸನ ಏನು ಅಹಿಂಸಾ ಮಯ ಇದೆಯಲ್ಲ, ಅದರ ಪ್ರಾಣನ ಆ ಪುರುಷಾರ್ಥ ಸಿದ್ಧಿ ಉಪಾಯ ಇದೆ. ಸಾಮಾನ್ಯ ಅಲ್ಲ ಪುರುಷಾರ್ಥ ಸಿದ್ಧಿ. ಇಲ್ಲಂತೂ ಅಮೃತದ ವೃಷ್ಟಿ ಇದೆ. 3ನೇ ವಚನ ನಾಳೆ ಮಾತನಾಡೋಣ.